ಮೋದಿ ಬಳಿ ಪಾಪಿಗಳ ಪಾಪಕೃತ್ಯದ ಅಸಲಿ ಲೆಕ್ಕ ಇದೆ. ಮೋದಿ ಬಾಯಲ್ಲಿ ಮತ್ತೆ ಗುಸ್ಕೆ ಮಾರಂಗೆ ಮಾತು ಬಂದಿದೆ. ಆಕ್ರೋಶ, ದುಃಖ, ದುಗುಡ ಇವೆಲ್ಲದರ ನಡುವೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಮೋದಿ ಬಳಿ ಪಾಪಿಗಳ ಅಸಲಿ ಲೆಕ್ಕ ಇದೆ. ಮೋದಿ ಬಾಯಲ್ಲಿ ಮತ್ತೆ ಘುಸ್ಕೆ ಮಾರಂಗೆ ಮಾತು ಬಂದಿದೆ. ಆಕ್ರೋಶ ಇದೆ, ದುಃಖ ಇದೆ, ದುಗುಡ ಇದೆ. ಇದೆಲ್ಲದರ ನಡುವೆ ಮೋದಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರನ್ನೂ ಬಿಡಲ್ಲ, ಕ್ಷಮಿಸೋ ಮಾತಂತೂ ಇಲ್ಲವೇ ಇಲ್ಲ. ಒಬ್ಬೊಬ್ಬರನ್ನು ಹುಡುಕಿ ಹುಡುಕಿ ಹೊಡಿತೀವಿ. ಮಾಡಿದ ಪಾಪ ಕೃತ್ಯಗಳಿಗೆ ಪ್ರಾಯಶ್ಚಿತ್ತದ ಮಾತೇ ಇಲ್ಲ. ಶಿಕ್ಷೆ ಶಿಕ್ಷೆ ಶಿಕ್ಷೆಯೊಂದೇ ಪ್ರತೀಕಾರ. ಉಗ್ರರು ಹರೋಹರ ಆಗುವುದಂತೂ ಗ್ಯಾರಂಟಿ. ಮೋದಿ ಬಳಿ ಪಾಪಿಗಳ ಪಾಪಕೃತ್ಯದ ಅಸಲಿ ಲೆಕ್ಕ ಇದೆ. ಈಗಾಗಲೇ ಗುಸ್ಕೆ ಮಾರಂಗೆ ಮಾತು ಬಂದಿತ್ತು ಒಂದು ಸಾರಿ. ಅದಾದ ನಂತರ ಏನಾಯ್ತು ಪಾಕಿಸ್ತಾನದ ಆ ಪಾಪಿಗಳಿಗೆ ಚೆನ್ನಾಗಿ ಗೊತ್ತಿದೆ. बांग्ला बोलता था, कोई कन्नड़ा बोलता था, कोई मराठी था, कोई ओडिया था, कोई गुजराती था, कोई यहाँ बिहार का लाल था. आज उन सभी की मृत्यु पर करगिल से कन्याकुमारी तक हमारा दुख एक जैसा है, हमारा आक्रोश एक जैसा है. देश के दुश्मनों ने भारत की आत्मा पर हमला करने का दुस्साहस किया. जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. अब आतंकियों की बची खुची जमीन को भी मिट्टी में मिलाने का समय आ गया है. इंडिया विल आइडेंटिफाई, ट्रैक एंड पनिश एवरी टेररिस्ट. ಎಸ್, ಇದು ನರೇಂದ್ರ ಮೋದಿ ಅವರ ವಾರ್ನಿಂಗ್. ಯಾರನ್ನೂ ಕೂಡ ಬಿಡಲ್ಲ, ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಇದೇ ಮಾತು ಬಂದಿತ್ತು ಒಂದ್ಸಾರಿ, ಗುಸ್ಕೆ ಮಾರಂಗೆ ಅಂತ ಹೇಳಿ, ನುಗ್ಗು ಹೊಡಿತೀವಿ ಅಂತ. ಅದಾದ ನಂತರ ಪಾಕಿಸ್ತಾನದ ಉಗ್ರರು ಏನನ್ನ ಅನುಭವಿಸಿದ್ರು, ನಮ್ಮ ಯೋಧರು ಯಾವ ರೀತಿಯಾಗಿ ನುಗ್ಗಿ ಹೊಡೆದ್ರು, ಇತಿಹಾಸ. ಈಗ ಕೇವಲ ದಾಳಿಯಲ್ಲ, ಭಾರತದ ಆತ್ಮದ ಮೇಲಿನ ದಾಳಿ ಇದು. ನರೇಂದ್ರ ಮೋದಿ ಅವರ ಮಾತಿದು. ಕೇವಲ ದಾಳಿಯಲ್ಲ ಇದು. ದಾಳಿ ಮಾಡಿದವರನ್ನು ಬಿಡಲ್ಲ, ಕುತಂತ್ರಿಗಳನ್ನು ಬಿಡಲ್ಲ, ಗುನ್ನ ಕೊಟ್ಟೇ ಕೊಡ್ತೀವಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಹೋಗಿದೆ. ಎಸ್, ಜೊತೆಯಲ್ಲಿ ಕಲ್ಪನೆಗೂ ಮೀರಿದಂತಹ ಒಂದು ಶಿಕ್ಷೆ ಕೊಡಿಸ್ತೀವಿ, ಕೊಡದೆ ಬಿಡೋದಿಲ್ಲ ಅನ್ನುವಂತ ಮಾತು ಕೊಟ್ಟಿದ್ದಾರೆ. ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಹೆಂಗಿರ್ಬೋದು ಕಲ್ಪನೆ ಮಾಡ್ಕೋಬೇಕೀಗ. ಇನ್ನು ಉಗ್ರ ನೆಲೆಗಳು ಸರ್ವನಾಶ ಮಾಡುವಂತ ಘೋಷಣೆ ಮಾಡಿದ್ದಾರೆ. ಅಡುಗು ತಾಣಗಳು ಎಲ್ಲೆಲ್ಲಿ ಇರ್ತಾವಲ್ಲ, ನುಗ್ಗಿ ನುಗ್ಗಿ ನೋಡ್ ಹೊಡಿತೀವಿ. ಅಳಿದು ಉಳಿದಿರುವಂತ ಉಗ್ರ ನೆಲೆಗಳು ಧ್ವಂಸ ಆಗೋದು ಫಿಕ್ಸ್, ಬಿಡೋದೇ ಇಲ್ಲ. ಎಲ್ಲಿ ಬೇಕಾದ್ರೂ ಅವಿತುಕೊಂಡಿದ್ರು ಕೂಡ ನಿಮ್ಮನ್ನು ಬಿಡೋದಿಲ್ಲ. ಜಗತ್ತಿನ ಯಾವ ಶಕ್ತಿಯೂ ಕೂಡ ಭಾರತವನ್ನ ತಡೆಯೋ ತಾಕತ್ತಿಲ್ಲ. ಇದು ಯಾಕಂದ್ರೆ ಕಂಪ್ಲೀಟ್ ಆಗಿ ಒಂದ್ ಕಡೆ ಹಿಂದಿಯಲ್ಲಿ ಸಾಮಾನ್ಯವಾಗಿ ಮಾತನಾಡೋರು ಇಂಗ್ಲಿಷ್ ನಲ್ಲಿ ಬಿಡೋದಿಲ್ಲ ಅನ್ನುವಂತ ಮಾತು ಇಡೀ ಜಗತ್ತಿಗೆ ಹೇಳ್ತಿದ್ದಾರೆ. ಈ ಒಂದು ವಿಚಾರದಲ್ಲಿ ಭಾರತದ ಭದ್ರತೆಗೆ ಸಂಬಂಧಪಟ್ಟಂತೆ ಯಾರು ಬಂದ್ರು ಕೂಡ ಬಿಡೋದಿಲ್ಲ ಅನ್ನೋದಾಗಿ, ದಾಳಿ ಮಾಡಿದವರನ್ನ ಬಿಡೋದಿಲ್ಲ. ಕುತಂತ್ರಿಗಳು ಯಾರ್ಯಾರಿದ್ದಾರೆ, ಗುನ್ನ ಅನ್ನೋದಾಗಿ ಬಹಳ ಸ್ಪಷ್ಟವಾಗಿ. ಕುತಂತ್ರಿಗಳು ಅಂತ ಅಂದ್ರೆ ದೇಶದಿಂದ ಹೊರಗಿರೋರು ಮಾತ್ರ ಅಲ್ಲ, ದೇಶದ ಒಳಗಿದ್ಕೊಂಡು ದೇಶದ್ರೋಹ ಕೆಲಸ ಮಾಡಿಕೊಂಡು ನರಿ ಬುದ್ಧಿಯನ್ನ ತೋರಿಸ್ಕೊಂಡು ಎಂಜಲಾಸೆಗೆ ಇಲ್ಲೇ ಇದಾರಲ್ಲ, ಅವರಿಗೂ ಕೂಡ ಗುನ್ನ ಇಡ್ತೀವಿ ಅಂತ ಹೇಳಿ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಂಗಿದೆ ಇಲ್ಲಿ ನರೇಂದ್ರ ಮೋದಿ ಅವರು. ಜೊತೆಗೆ ಉಗ್ರ ನೆಲೆಗಳನ್ನ ಸರ್ವನಾಶ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಒಂದು ದಾಳಿ ಆಯ್ತಲ್ಲ, ಸರ್ಜಿಕಲ್ ಸ್ಟ್ರೈಕ್. ಹೌದು, ಆ ಒಂದು ಉರಿ ದಾಳಿಯಲ್ಲಿ ನುಗ್ಗಿ ಹೊಡೆದಿದ್ರು ನಮ್ಮ ಯೋಧರು. ಅದೇ ರೀತಿಯಾದಂಥ ದಾಳಿಯನ್ನ ಈ ಬಾರಿಯೂ ಕೂಡ
ಪಾಕಿಸ್ತಾನ ನಿರೀಕ್ಷೆ ಮಾಡಬಹುದು, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟು ಬೇಡ. 100% ನುಗ್ಗಿ ಹೊಡೆದೇ ಹೊಡಿತೀವಿ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ.